ಜನರ ಮರಣದಿಂದ ಅಂಥ ಧರ್ಮ ಸ್ಥಾಪನೆ ಆಗೋದರೆ ಅದಕ್ಕಂಥ ಧರ್ಮಕ್ಕೆ ಧಿಕ್ಕಾರವಿರಲಿ. ರುಕ್ಮಿಣಿ, ನಿನ್ನ ಮಾತಿನಂತೆಯೇ ನಾನು ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವೆನು. ನಾನೀಗಲೇ ಹಸ್ತಿನಾವತಿಗೆ ತೆರಳುವೆನು. ಆ ನನ್ನ ಕೊನೆಯ ಪ್ರಯತ್ನವು ವಿಫಲವಾಗುವುದು. ಪರಮಾತ್ಮ, ಸದಾ ನಿನ್ನ ಸೇವೆ, ನಿನ್ನ ಧ್ಯಾನ, ನಿನ್ನ ನಾಮಸ್ಮರಣೆಯಲ್ಲಿ ಕಾಲಹರಣ ಮಾಡುತ್ತಿರುವ ನನಗೆ ನಿನ್ನ ಮಂಗಳ ಮೂರ್ತಿಯಾದ ದಿವ್ಯ ದರ್ಶನವನ್ನು ನೀಡಿ ನನ್ನ ಜನ್ಮ ಸಾರ್ಥಕಪಡಿಸುವೆಯಾ ತಂದೆ ಪರಮಾತ್ಮ. ತಂದೆ ಪರಮಾತ್ಮ, ನಿನ್ನ ದರ್ಶನ ಭಾಗ್ಯ ಸಿಗುವ ತನಕ ಈ ಗೋಮಾತೆಯ ಕ್ಷೀರಪಾನದಿಂದಲೇ ನನ್ನ ಪ್ರಾಣವನ್ನು ರಕ್ಷಿಸಿಕೊಳ್ಳುವೆನು. ಇದೋ ನಿಮಗೆ ಅರ್ಪಿತವಾಗಲಿ. ಕೃಷ್ಣಾರ್ಪಣಮಸ್ತು, 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 ಕೃಷ್ಣಾರ್ಪಣಮಸ್ತು. ಇದೇನಿದು? ಇತ್ತ ಕಡೆಯಿಂದ ಕೋಟಿ ಕೋಟಿ ಸೂರ್ಯಮಾನ ಬೆಳಕು ಬೀಳುತ್ತಿರುವುದಲ್ಲ.
ನಾನು ಮಾರ್ಗಾಯಾಸದಿಂದ ಬಹಳ ಬಳಲಿ ಬಂದಿರುವೆ. ಏನಾದರೂ ಕೊಡು ವಿದುರ. ಪರಮಾತ್ಮ ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಡಲಿಸಿಕೊಂಡು ಚರಾಚರ ಪ್ರಪಂಚವನ್ನು ಪಾಲಿಸುತ್ತಿರುವ ತಮಗೆ ಒಂದು ಸ್ವರೂಪನಾದ ನಾನು ಏನನ್ನು ತಾನೇ ಕೊಡಬಲ್ಲೆ? ಪರೀಕ್ಷಿಸುವ ದೇವಾ. ಭಕ್ತ ಶಿರೋಮಣಿ ವಿದುರ, ನಾನೇನು ಕಾರ್ಯಾರ್ಥವಾಗಿ ದುರ್ಯೋಧನನ ಬಳಿಗೆ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ಅಡ್ಡಲಾಗಿ ಬಂದ ನನ್ನನ್ನು ಇಲ್ಲಿಯವರೆಗೂ ಸೆಳೆದು ತಂದಿರು. ನೀನೇನು ಸಾಮಾನ್ಯನೇ? ಸತತ ನನ್ನನ್ನೇ ದಾನ ಮಾಡಿ ಪ್ರಪಂಚ ಭೋಗ ವಸ್ತುಗಳನ್ನು ತ್ಯಾಗ ಮಾಡಿ ಕೇವಲ ಗೋಮಾತೆಯ ಕ್ಷೀರದಿಂದಲೇ ನಿನ್ನ ಉದರಣ ಪೋಷಣೆ ಮಾಡಿಕೊಂಡು ಜೀವಿಸಿರುವ ನಿನ್ನ ಭಕ್ತಿಯನ್ನು ನಾನರಿಯೇನೆ. ಅದಿರಲಿ, ಬಹಳ ಹಸಿವಾಗುತ್ತಿರುವುದು, ಆಹಾರವನ್ನು ಕೊಡುವುದರ. ಪರಮಾತ್ಮ, ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನಿರುವುದಿದೆಯವಾ? ಇದರ ಕ್ಷೀರ ನನಗತ್ಯಂತ ಪ್ರಿಯವಾದ ಆಹಾರ. ಕ್ಷೀರವೆಂದರೆ ನನಗೆ ಬಹುಪ್ರಿಯವಲ್ಲವೇ? ಹೋಗು, ಆ ಕ್ಷೀರವನ್ನು ತೆಗೆದುಕೊಂಡು ಬಾ. ಪರಮಾತ್ಮ, ನನ್ನನ್ನು ಪರೀಕ್ಷಿಸುವೆಯಾ ಅಥವಾ ಪರಿಹಾಸ ಮಾಡುತ್ತಿರುವೆಯಾ? ಆಗಬಹುದು ಪರಮಾತ್ಮ. ಇದು ಸ್ವೀಕರಿಸಿದೆವಾ? ಇದರ ಎಂತ ಸುಳ್ಳುಗಾರನಯ್ಯ ನೀನು. ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪ ಶೇಷವಳಿ ಶಿರವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆಯಲ್ಲ. ಪರಮಾತ್ಮ, ನಾನು ಕುಡಿದ ಮಿಕ್ಕಂಜಲ್ಲವೇ ದೇವಾ? ಇದರ ಭಕ್ತರಂಜನ ನನಗೆ ಪರಮ ಉನ್ನತವಾದ ಅಕ್ಷರವಲ್ಲವೇ? ಇದಕ್ಕಿಂತ ವಿದುರ ವಿಚಾರ ಬರಿದೆ ತಕ್ಕೆ
ಯಶೋದೆ ದೇವಿ ಒಬ್ಬಳೇ ಅರಿಯಲು ಸಾಧ್ಯ, ನಾನೇ ಹೇಗೆ ಅರಿಯಲು ಸಾಧ್ಯ? ಪರಮಾತ್ಮ, ನಿನ್ನನ್ನು ಪಡೆದ ಯಶೋದೆ ದೇವಕ್ಕೆ ಅರಿಯ ಧನ್ಯರು. ಇಂದಿಗೆ ನನ್ನ ಜನ್ಮ ಸಾರ್ಥಕವಾಯಿತು ದೇವಾ. ವಿದುರ, ನಿನ್ನ ಭಕ್ತಿಗೆ ನಾ ಮೆಚ್ಚಿದೇನು. ಅದಿರಲಿ, ನಿನ್ನೊಡನೆ ಒಂದು ಗುಟ್ಟಾದ ವಿಷಯವನ್ನು ಮಾತನಾಡಬೇಕೆಂದಿರುವುದು. ಇದಕ್ಕೆ ನೀನು ಏನು ಹೇಳಿವೆ? ಪರಮಾತ್ಮ, ಪಾಮರನಾದ ನನ್ನಲ್ಲಿ ಅಂತಹ ಗುಟ್ಟಾದ ವಿಷಯವೇನೆಂದು ತಿಳಿಯಬೇಕೆಂದು ಬೇಡುವೆನು ಪರಮಾತ್ಮ. ವಿದುರ, ನಾನು ದುರ್ಯೋಧನನ ಬಳಿಗೆ ಹೋಗುತ್ತಿರುವಾಗ ನಾನು ಪಾಂಡವರ ರಾಯಭಾರಿಯಾಗಿ ಅವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಆ ದುರ್ಯೋಧನನ ಬಳಿಗೆ ಹೋಗುತ್ತಿರುವೆನು. ಪರಮಾತ್ಮ, ನೀನು ಪಾಂಡವರ ಪಕ್ಷಪಾತಿ ಎಂದು ಮೊದಲೇ ಸೂಚಿಸುತ್ತಿರುವರು. ಅಲ್ಲದೆ ನಿನಗೆ ಆ ಸ್ಥಾನದಲ್ಲಿ ಉಚಿತ ಸ್ಥಾನ ಕೊಡುವುದಿಲ್ಲವೆಂದು ನಾನು ದೃಢವಾಗಿ ಹೇಳುವೆನು ಪರಮಾತ್ಮ. ನಿನ್ನ ಪರಮ ಭಕ್ತರಾದ ಪಾಂಡವರನ್ನು ದುಷ್ಫಲಾಗಿ ರಕ್ಷಿಸಬಾರ ನಿನ್ನದೇ ದೇವಾ. ವಿದುರ, ದುರ್ಯೋಧನನು ತಾನಾಗಿ ಅರ್ಧ ರಾಜ್ಯವನ್ನು ಕೊಟ್ಟರೆ ಸರಿ, ಇಲ್ಲವಾದರೆ ಪಾಂಡವರನ್ನು ಎಂದಿಗೂ ಕೈ ಬಿಡುವುದಿಲ್ಲ. ನಾನೀಗ ಕುಂತಿದೇವಿಯೊಡನೆ ಒಂದು ರಹಸ್ಯವಾದ ವಿಚಾರವನ್ನು ಮಾತನಾಡಿಕೊಂಡು ದುರ್ಯೋಧನ ಆಸ್ಥಾನಕ್ಕೆ ಹೋಗುವೆನು. ನೀನು ದುರ್ಯೋಧನನ ಆಸ್ಥಾನಕ್ಕೆ ಹೋಗಿ ಶಿಕ್ಷಣ ಬರುವನೆಂದು ದುರ್ಯೋಧನನಿಗೆ ತಿಳಿಸು. ಹಾಗೆ ಬರುವಾಗ ಒಂದು ಸರ್ವೋತ್ತಮವಾದ ಧನಸ್ಸನ್ನು ತೆಗೆದುಕೊಂಡು ಬಾ. ಇದರ ನಿನ್ನ ಭಕ್ತಿಗೆ ನಾ ಮೆಚ್ಚಿದ್ದೇನೆ. ನೀನು ನಡೆ. ನಿಮ್ಮ ಇಚ್ಛೆಯಂತಾಗಲಿ.